ಹಾಯ್ ಹೆಲೋ ಫ್ರೆಂಡ್ಸ್, ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ನಾನು ಹೇಗೆ ಪಾನ್ ಕಾರ್ಡ್ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡಲು ಬಂದಿದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಆಗುವ ಮೊದಲು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪಾನ್ ಕಾರ್ಡ್ನ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಪಾನ್ ಕಾರ್ಡ್ ಅಪ್ಲೈ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಿಮ್ಮ ಫೋಟೋ, ಸೈನ್, ಆಧಾರ್ ಕಾರ್ಡ್ ಫೋಟೋಸ್ನ ತಗೊಳ್ಳಿ. ಅದನ್ನು ಇಮೇಜ್ ಕಂಪ್ರೆಸರ್ಗೆ ಹಾಕಿ ಕಂಪ್ರೆಸ್ ಮಾಡ್ಕೊಬೇಕು. ಏಕೆಂದರೆ ಫೋಟೋ, ಸೈನ್ 50 KB ಕೆಳಗಡೆ ಇರಬೇಕು ಅಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಆ್ಯಂಡ್ ಆಧಾರ್ ಕಾರ್ಡ್ PDF ಫಾರ್ಮೆಟಲ್ಲಿ ಇರಬೇಕು, 300 KB ಕೆಳಗಡೆ ಇರಬೇಕು. ನಾನಿವಾಗ ಹೇಗೆ ಇಮೇಜ್ ಕಂಪ್ರೆಸ್ ಮಾಡ್ಕೊಬೇಕು ಅಂತ ತಿಳಿಸ್ಕೊಡ್ತೀನಿ. ಇವಾಗ ನೋಡಿ. ಇವಾಗ ನಿಮ್ಮ ಗೂಗಲ್ಗೆ ಹೋಗಿ ಇಮೇಜ್ ಕಂಪ್ರೆಸರ್ ಅಂತ ಟೈಪ್ ಮಾಡಿ. ಅಲ್ಲಿ ತೋರಿಸಿರುವಂತೆ ಅದೇ ಥರ ಟೆಕ್ಸ್ಟ್ ಮಾಡಿ ನೀವು ನಿಮ್ಮ ಸರ್ಚ್ ಬಟನ್ನ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ಫಸ್ಟ್ ಒನ್ ಇರೋಂತಹ ಐ ಲವ್ IMG ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ನಿಮಗೆ ಒಂದು ಇಂಟರ್ಫೇಸ್ ಸಿಗುತ್ತೆ. ಆ ಇಂಟರ್ಫೇಸಲ್ಲಿ ಸೆಲೆಕ್ಟ್ ಇಮೇಜಸ್ ಅಂತ ಅದನ್ನು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ನಿಮ್ಮ ಗ್ಯಾಲರಿಲಿರೋವಂಥ ಫೋಟೋಸ್ ತೋರಿಸುತ್ತೆ. ಆ ಫೋಟೋಸ್ನ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಯಾವ್ಯಾವ ಫೋಟೋಸ್ ಬೇಕು ಅಂದರೆ ಫೋಟೋ, ಸೈನ್ ಆ್ಯಂಡ್ ಆಧಾರ್ ಕಾರ್ಡ್ನ ಕಂಪ್ರೆಸ್ ಮಾಡ್ಕೊಬೇಕು. ಅದನ್ನು ಸೆಲೆಕ್ಟ್ ಮಾಡಿ. ಅಲ್ಲಿ ಕಂಪ್ರೆಸ್ ಇಮೇಜಸ್ ಅಂತ ಇರುತ್ತೆ. ಆ ಕಂಪ್ರೆಸ್ ಇಮೇಜಸ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ಒಂದು ಸೆಕೆಂಡ್ಸಲ್ಲಿ ಅದು ನಿಮಗೆ ಅಪ್ಲೋಡ್ ಆಗಿ ಕಂಪ್ರೆಸ್ ಇಮೇಜಸ್ಸಲ್ಲಿ ನಿಮಗೆ ಒಂದು ಲಿಂಕ್ ಕೊಡುತ್ತೆ. ಡೌನ್ಲೋಡ್ ಕಂಪ್ರೆಸ್ ಇಮೇಜಸ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ನಿಮಗೆ ಇವಾಗ ನಿಮ್ಮ ಗ್ಯಾಲರಿನಲ್ಲಿ ಈ ಫೋಟೋಸ್ ಸೇವ್ ಆಗಿರುತ್ತೆ. ಈ ಫೋಟೋಸ್ ಸೇವ್ ಆಗಾದಮೇಲೆ ನಿಮ್ಮ ಇಂಟರ್ಫೇಸಿಂದ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ಮತ್ತೆ ಇವಾಗ ಪಾನ್ ಕಾರ್ಡ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಗೂಗಲ್ ಸರ್ಚ್ ಬಾರ್ನಲ್ಲಿ ಹೋಗಿ ನೀವು ಇವಾಗ ಅಪ್ಲೈ ಪಾನ್ ಕಾರ್ಡ್ ಅಂತ ಟೈಪ್ ಮಾಡಿ. ಟೈಪ್ ಮಾಡಾದಮೇಲೆ ಫಸ್ಟ್ ಒನ್ ಪ್ರೋಟೀನ್ ವೆಬ್ಸೈಟ್ ಮೇಲೆ ಈಸಿ ಪಾನ್ ಕಾರ್ಡ್ ಅಪ್ಲೈ ಪಾನ್ ಕಾರ್ಡ್ ಅಂತ ಇರುತ್ತೆ. ಅದನ್ನು ಟ್ಯಾಪ್ ಮಾಡಿ. ತೋರಿಸ್ತಿರುವಂತೆ ಆ ವೆಬ್ಸೈಟ್ ಮೇಲೆ ಟ್ಯಾಪ್ ಮಾಡಾದಮೇಲೆ ನಿಮಗೆ ಇವಾಗ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ಇವಾಗ ನಿಮ್ಮ ಟೋಕನ್ ನಂಬರ್ನ ಜನ್ರೇಟ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಅಲ್ಲೊಂದು ಇಂಟರ್ಫೇಸ್ ಬರುತ್ತೆ. ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ನ್ಯೂ ಅಪ್ಲಿಕೆಂಟ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಿ ಆದಮೇಲೆ ಇಲ್ಲಿ ನ್ಯೂ ಪ್ಯಾನ್ ಇಂಡಿಯನ್ ಸಿಟಿಸನ್ ಅದನ್ನು ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ನಿಮಗೆ ಸೆಲೆಕ್ಟ್ ಅಪ್ಲಿಕೆಂಟ್ ಕ್ಯಾಟಗರಿ ಅಂತ ಇದೆ. ಅದರ ಮೇಲೆ ಟ್ಯಾಪ್ ಮಾಡಿ. ಅಲ್ಲಿ ಇಂಡಿವಿಜುವಲ್ನ ಸೆಲೆಕ್ಟ್ ಮಾಡಿ. ನಾವು ಯಾಕಂದರೆ ಇಂಡಿವಿಜುವಲ್ ಆಗಿ ಪಾನ್ ಕಾರ್ಡ್ನ ಅಪ್ಲೈ ಮಾಡ್ತಿರೋದು, ಅದಕ್ಕೋಸ್ಕರ ಅಲ್ಲಿ ಅಪ್ಲಿಕೆಂಟ್ ಇನ್ಫಾರ್ಮೇಷನ್ ಮೇಲೆ ಶ್ರೀ, ಶ್ರೀಮತಿ ಆ್ಯಂಡ್ ಕುಮಾರ್ ಇರುತ್ತೆ. ನಾನು ಇಲ್ಲಿ ಶ್ರೀನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಿಮ್ಮ ಆಧಾರ್ ಕಾರ್ಡಲ್ಲಿರುವಂತೆ ಲಾಸ್ಟ್ ಆರ್ ಸರ್ನೇಮ್, ಆಮೇಲೆ ಫಸ್ಟ್ ನೇಮ್ ಆ್ಯಂಡ್ ಮಿಡಲ್ ನೇಮ್ನ ಟೈಪ್ ಮಾಡಿ. ಟೈಪ್ ಮಾಡಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ನ ಅಲ್ಲಿ ಹಾಕಬೇಕಾಗಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ DDMM 3YY ಅದೇ ಥರ ಅಲ್ಲಿ ತೋರಿಸುತ್ತೆ, ಅದೇ ಥರ ಹಾಕಾದ್ಮೇಲೆ ವ್ಯಾಲಿಡ್ ಇಮೇಲ್ ID ಆ್ಯಂಡ್ ವ್ಯಾಲಿಡ್ ಮೊಬೈಲ್ ನಂಬರ್ನ ಹಾಕಿ. ಅದಾದಮೇಲೆ ಮತ್ತೊಂದು ಸತಿ ನಿಮಗೆ ಏನಾದ್ರು ಡೌಟ್ ಇದ್ದರೆ ಅಲ್ಲಿ ಮತ್ತೊಂದು ಸತಿ ಚೆಕ್ ಮಾಡ್ಕೊಬೋದು. ಚೆಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಕಂಡೀಷನ್ ಇರುತ್ತೆ. ಆ ಕಂಡೀಷನ್ ಮೇಲೆ ಬ್ಲೂ ಟಿಕ್ ಮಾರ್ಕ್ನ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ಐ ಆಮ್ ನಾಟ್ ಅ ರೋಬೋಟ್ ಇದು ಚೆಕ್ ಮಾಡುತ್ತೆ, ಅದಕ್ಕೋಸ್ಕರ ಅದನ್ನ ಮೇಲೆ ಟ್ಯಾಪ್ ಮಾಡಿ. ರೈಟ್ ಮಾರ್ಕ್ ಬಂದಾದಮೇಲೆ ನೀವು ಸಬ್ಮಿಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ನಿಮ್ಮ ಆನ್ಲೈನ್ ಪಾನ್ ಅಪ್ಲಿಕೇಶನ್ ನಿಮ್ಮ ಟೋಕನ್ ನಂಬರ್ ಜನ್ರೇಟ್ ಆಗುತ್ತೆ. ಇದು 30 days ಮಾತ್ರ ವ್ಯಾಲಿಡ್ ಇರುತ್ತೆ. ಅದಾದಮೇಲೆ ಇವಾಗ ನಿಮಗೆ ಎಷ್ಟು ಅಮೌಂಟ್ ಅಂತ ತೋರಿಸುತ್ತೆ. ಫಿಸಿಕಲ್ ಮೋಡಲ್ಲಿ 107 ರೂಪೀಸ್ ಅಷ್ಟೇ. ಅದಾದಮೇಲೆ KYC ಆರ್ ಸೈನ್ ಅಂದರೆ ನಿಮ್ಮ ಇಮೇಲ್ ಐಡಿಗೆ ಬರಬೇಕು ಅಂದರೆ 101 ರೂಪೀಸ್. ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ಫಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ. ನಿಮ್ಮ ಫಸ್ಟ್ ಸ್ಟೆಪ್ನಲ್ಲಿ ನಿಮ್ಮ ಪಾನ್ ಕಾರ್ಡ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ ಆಧಾರ್ ಕಾರ್ಡಲ್ಲಿ ಇರಬೇಕು ಅಂದರೆ ಫಸ್ಟ್ ಸ್ಟೆಪ್
ಫಸ್ಟ್ ಪಾಯಿಂಟ್ನ ಟಿಕ್ ಮಾಡಿ. ಇಲ್ಲ ನೀವು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಕಂಪ್ರೆಸ್ ಇಮೇಜಸ್ ಮಾಡಿದರೆ ಸೆಕೆಂಡ್ನ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ಫಿಸಿಕಲ್ ಮೋಡ್, ನಿಮ್ಮ ಮನೆಗೆ ಪಾನ್ ಕಾರ್ಡ್ ಬರಬೇಕು ಅಂದರೆ ಫಸ್ಟ್ ಮೇಲೆ ಸೆಲೆಕ್ಟ್ ಮಾಡಿ. ಅದೇ ಇನ್ ₹5 ಡಿಫ್ರೆನ್ಸ್ ಆಗುತ್ತೆ. ಫಸ್ಟ್ ಮೇಲೆ ಸೆಲೆಕ್ಟ್ ಮಾಡಿ. ಅದಾದಮೇಲೆ ನಿಮ್ಮ ಆಧಾರ್ ಲಾಸ್ಟ್ 4 ಡಿಜಿಟ್ನ ಅಲ್ಲಿ ಹಾಕಬೇಕಾಗಿರುತ್ತೆ. ಆಧಾರ್ ಕಾರ್ಡ್ನಲ್ಲಿರುವಂಥ 4 ಲಾಸ್ಟ್ ಡಿಜಿಟ್ನ ಅಲ್ಲಿ ಹಾಕಿ. ಹಾಕಾದ್ಮೇಲೆ ನೇಮ್ ಆ್ಯಸ್ ಪರ್ ಆಧಾರ್ ಅದರ ಮೇಲೆ ನಿಮ್ಮ ನೇಮನ್ನು ಅಲ್ಲಿ ಟೆಕ್ಸ್ಟ್ ಮಾಡಿ. ಟೆಕ್ಸ್ಟ್ ಮಾಡಿ ಆದಮೇಲೆ ಟೈಟಲ್, ಲಾಸ್ಟ್ ನೇಮ್, ಫಸ್ಟ್ ನೇಮ್, ಮಿಡಲ್ ನೇಮ್ ಎಲ್ಲ ನೀವು ಕೊಟ್ಟಿರ್ತೀರ ಅಲ್ಲಿ ಶೋ ಆಗ್ತಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತು ಸಹ ಶೋ ಆಗ್ತಿರುತ್ತೆ. ನಿಮ್ಮ ಮೇಲ್, ಫಿಮೇಲ್ ಆರ್ ಜೆಂಡರ್, ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಬೇಕಿರುತ್ತೆ. ಆ ಜೆಂಡರ್ ಮೇಲೆ ನೀವು ಟ್ಯಾಪ್ ಮಾಡಿ. ಮೇಲ್, ಫಿಮೇಲ್ ಆರ್ ಟ್ರಾನ್ಸ್ಜೆಂಡರ್ ಮೇಲೆ ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಬೇರೆ ನೇಮ್ ಏನಾದರೂ ಇದೆಯಾ ಅಂತ ಕೇಳುತ್ತೆ. ಅಲ್ಲಿ ನೋ ಅಂತ ಫಸ್ಟಲ್ಲಿ ಶೋ ಆಗಿರುತ್ತೆ, ನೋ ಅಂತ ಕೊಡಿ. ನೋ ಕೊಟ್ಟಾದಮೇಲೆ ನಿಮ್ಮ ಪೇರೆಂಟ್ ಡೀಟೇಲ್ಸ್ನ ಕೇಳುತ್ತೆ. ಯಾಕಂದರೆ ನಿಮ್ಮ ಪೇರೆಂಟ್ಸ್ ಪಾನ್ ಕಾರ್ಡ್ ಮೇಲೆ ಶೋ ಆಗಬೇಕು. ನಿಮ್ಮ ಪೇರೆಂಟ್ಸ್ ನೇಮ್ ಪಾನ್ ಕಾರ್ಡ್ ಮೇಲೆ ಶೋ ಆಗಬೇಕು. ಅದಕ್ಕೋಸ್ಕರ ಫಾದರ್ಸ್ ನೇಮ್, ಫಸ್ಟ್ ನೇಮ್ ಆ್ಯಂಡ್ ಮಿಡಲ್ ನೇಮ್, ಮದರ್ ಲಾಸ್ಟ್ ನೇಮ್, ಫಸ್ಟ್ ನೇಮ್ ಆ್ಯಂಡ್ ಮಿಡಲ್ ನೇಮ್. ನಿಮ್ಮ ಯಾರ್ದು ಶೋ ಆಗಬೇಕು ಅನ್ನೋದನ್ನ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದಮೇಲೆ ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಿ. ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಾದಮೇಲೆ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಇದು ಸೆಕೆಂಡ್ ಸ್ಟೆಪ್ ಆಫ್ ಪಾನ್ ಕಾರ್ಡ್ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಮೇಲೆ ಟ್ಯಾಪ್ ಮಾಡಾದಮೇಲೆ ಇವಾಗ ನೋಡಿ, ನಿಮ್ಮ ಸೋರ್ಸ್ ಆಫ್ ಇನ್ಕಮ್ನ ಕೇಳುತ್ತೆ. ಸ್ಯಾಲ್ರಿಡ್ ಆಗಿದ್ದರೆ ಸ್ಯಾಲ್ರಿ ಅಂತ ಹಾಕಿ, ಇಲ್ಲ ಬಿಸ್ನೆಸ್ ಪರ್ಪಸ್ ಆರ್ ನೋ ಇನ್ಕಮ್, ನಿಮ್ಮ ಇನ್ಕಮ್ ನೋ ಇನ್ಕಮ್ ಅಂತ ನಾನು ಟ್ಯಾಪ್ ಮಾಡ್ತೀನಿ. ಟ್ಯಾಪ್ ಮಾಡಾದಮೇಲೆ ನಿಮ್ಮ ಅಡ್ರೆಸ್ ಆಫ್ ಕಮ್ಯುನಿಕೇಷನ್, ರೆಸಿಡೆನ್ಸ್ ಆರ್ ಆಫೀಸ್, ಇನ್ ರೆಸಿಡೆನ್ಸ್ ಅಂತ ಮನೆಗೆ ಪಾನ್ ಕಾರ್ಡ್ ಬರುತ್ತೆ, ರೆಸಿಡೆನ್ಸ್ ಅಂತ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ರೆಸಿಡೆನ್ಸಲ್ಲಿ ನಿಮ್ಮ ಡೋರ್ ನಂಬರ್ ಯಾವುದು ಅಂತ ಅಲ್ಲಿ ಟೆಕ್ಸ್ಟ್ ಮಾಡಿ. ಟೆಕ್ಸ್ಟ್ ಮಾಡಾದಮೇಲೆ ನಿಮ್ಮ ವಿಲೇಜ್ ನೇಮ್, ಪೋಸ್ಟ್ ಆಫೀಸ್ ನೇಮ್ ಆ್ಯಂಡ್ ಸಬ್ ಡಿವಿಷನ್ ಆರ್ ತಾಲೂಕ್ ನೇಮ್, ಸಿಟಿ ನೇಮ್, ಕಂಟ್ರಿ ನೇಮ್. ಕಂಟ್ರಿ ನೇಮ್ ಅಂದರೆ ಅಲ್ಲಿ ಶೋ ಆಗುತ್ತೆ, ಸೆಲೆಕ್ಟ್ ಮಾಡೋದು. ಅದೇನು IND ಅಂತ ಒತ್ತಿದ ತಕ್ಷಣ ಇಂಡಿಯಾ ಅಂತ ಶೋ ಆಗುತ್ತೆ. ಇಂಡಿಯಾನ ಅಲ್ಲಿ ಹಾಕಾದ್ಮೇಲೆ ಇಲ್ಲಿ ಟೆರಿಟರಿ ಅಂತ ಇದೆ, ಅದು ನಮ್ಮ ಸ್ಟೇಟ್ನ ರೆಪ್ರೆಸೆಂಟ್ ಮಾಡುತ್ತೆ, ಕರ್ನಾಟಕ. ಆ್ಯಂಡ್ ನಿಮ್ಮ ಏರಿಯಾಗೆ ಸೂಟ್ ಆಗೋಂಥ ಪಿನ್ ಕೋಡ್ನ ಹಾಕಿ. ಅದಾದಮೇಲೆ ಆಫೀಸ್ ಅಡ್ರೆಸ್ ನಮಗೇನು ಬೇಡ, ಇದು ನಾಟ್ ರಿಕ್ವೈರ್ಡ್ ನಮಗೆ. ಇದಾದಮೇಲೆ ನಿಮ್ಮ ಟೆಲಿಫೋನ್ ನಂಬರ್, ಇಮೇಲ್ ID, ಅಡ್ರೆಸ್ ಎಲ್ಲ ಶೋ ಆಗಿರುತ್ತೆ, ಫಸ್ಟಲ್ಲಿ ಹಾಕಿರ್ತೀವಿ. ಅದರಲ್ಲಿ ನಿಮ್ಮ ST ಕೋಡ್ ನಮ್ಮದೆಲ್ಲ ಸ್ಟಾರ್ಟ್ ಆಗೋದು 91ಇಂದ ಇಂಡಿಯಾ ST ಕೋಡ್ 91, ಅದನ್ನು ಅಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದ್ಮೇಲೆ ಇಲ್ಲಿ ನೋ ಅಂತ ಇರುತ್ತೆ, ನೋ ಅಂತಲೇ ಬಿಡಿ. ಇದು ಇನ್ಕಮ್ ಮೇಲೆ ಇದು ಏನೋ ಇದಿದೆ, ಅದಕ್ಕೋಸ್ಕರ ನೋ ಅಂತ ಕೊಡಿ. ನೋ ಕೊಟ್ಟಾದಮೇಲೆ ನೆಕ್ಸ್ಟ್ ಟ್ಯಾಪ್ ಮಾಡಿ. ಟ್ಯಾಪ್ ಮಾಡಾದಮೇಲೆ ಸೆಲೆಕ್ಟ್ ಫ್ರಮ್ ದಿ ಬಿಲೋ ಆಪ್ಷನ್ಸಲ್ಲಿ ಇಂಡಿಯನ್ ಸಿಟಿಸನ್ಸ್ನ ಸೆಲೆಕ್ಟ್ ಮಾಡಿ. ಅಲ್ಲಿ ಫಸ್ಟು ಶೋ ಆಗ್ತಿದೆ ಅದಲ್ಲ, ಇಂಡಿಯನ್ ಸಿಟಿಸನ್ ಸೆಲೆಕ್ಟ್ ಮಾಡಿ. ಸ್ಟೇಟ್ ಕರ್ನಾಟಕ, ಚಿಕ್ಕಬಳ್ಳಾಪುರ, ಅದನ್ನು ನಾನು ಎಕ್ಸಾಂಪಲ್ ತಗೊಂಡಿರೋದು. ಅಲ್ಲಿ ನಿಮ್ಮ ಏರಿಯಾ ಕೋಡ್, AO ಕೋಡ್ ಅಂತ ಇರುತ್ತೆ, ಅದನ್ನು ಕೊಟ್ಟಾದಮೇಲೆ ಫೆಕ್ಸ್ಟ್ ಅಂತ ಕೊಡಿ. ಆಮೇಲೆ ನಿಮ್ಮ ಕೋಡ್ಸ್ ತೋರಿಸ್ತಿರುತ್ತೆ, ಅಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ನೆಕ್ಸ್ಟ್ ಬಟನ್ನ ಟ್ಯಾಪ್ ಮಾಡಿ. ನೆಕ್ಸ್ಟ್ ಬಟನ್ನ ಟ್ಯಾಪ್ ಮಾಡಾದಮೇಲೆ ಡಾಕ್ಯುಮೆಂಟ್ ಸಬ್ಮಿಟೆಡ್ ಆ್ಯಸ್ ಪರ್ ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ ಆ್ಯಂಡ್ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ನ ನೀವು ಕೊಡಬೇಕಾಗಿರುತ್ತೆ. ಎಲ್ಲದಕ್ಕೂ ಆಧಾರ್ ಕಾರ್ಡ್ನೇ ಕೊಡಬೇಕು, ಯಾಕಂದರೆ ನಾವೆಲ್ಲ ಹತ್ರನೂ ಅದನ್ನೇ ಕೊಡೋದು. ಅದಕ್ಕೋಸ್ಕರ ಡಿಕ್ಲೇರೇಷನಲ್ಲಿ ನಿಮ್ಮ ನೇಮ್ ಆ್ಯಂಡ್ ಹಿಮ್ ಆರ್ ಹರ್ ಸೆಲ್ಫ್ ಅಂತ ಅದು ಇರುತ್ತೆ, ಅದು ಹಿಮ್ ಆ್ಯಂಡ್ ಹರ್ ಸೆಲ್ಫ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಾದಮೇಲೆ ನೀವು ಎಲ್ಲಿಂದ ಅಪ್ಲೈ ಮಾಡ್ತಿದ್ದೀರಾ ಆ ಪ್ಲೇಸ್ನ ಹಾಕಬೇಕಾಗಿರುತ್ತೆ. ಅಲ್ಲಿ ನಿಮ್ಮ ಎಲ್ಲಿಂದ ಅಪ್ಲೈ ಮಾಡ್ತೀರಾ ಆ ಪ್ಲೇಸ್ನ ಟೆಕ್ಸ್ಟ್ ಮಾಡಿ. ಟೆಕ್ಸ್ಟ್ ಮಾಡಾದಮೇಲೆ ನಾನು ಕಂಪ್ರೆಸ್ ಮಾಡ್ಕೊಳಕ್ಕೆ ಹೇಳಿದ್ನಲ್ಲ, ಅದೆಲ್ಲ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರನೇ ಫಸ್ಟೆಲ್ಲ ತೋರಿಸಿದ್ದು ನಿಮ್ಮ ಫೋಟೋ ಮತ್ತು ನಿಮ್ಮ ಸೈನ್, ಇವೆರಡನ್ನೂ ಅಪ್ಲೋಡ್, ಫಸ್ಟ್ ಫೋಟೋ ಹಾಕಿ ಆಮೇಲೆ ಅಪ್ಲೋಡ್ ಅಂತ ಟ್ಯಾಪ್ ಮಾಡಿ. ಸಿಗ್ನೇಚರ್ ಹಾಕಿ ಅಪ್ಲೋಡ್ ಅಂತ ಟ್ಯಾಪ್ ಮಾಡಿ. ಅದಾದಮೇಲೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಎಲ್ಲ ಆಧಾರ್ ಕಾರ್ಡ್ನೇ ಹಾಕಿರೋದು, ಅದಕ್ಕೋಸ್ಕರ ಆಧಾರ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಾದಮೇಲೆ ಸಬ್ಮಿಟ್ ಬಟನ್ನ
ಟ್ಯಾಪ್ ಮಾಡಿ. ಸಬ್ಮಿಟ್ ಬಟನ್ನ ಟ್ಯಾಪ್ ಮಾಡಾದಮೇಲೆ ಇವಾಗ ನೀನು ನೆಕ್ಸ್ಟ್ ತೋರ್ಸೋದಕ್ಕಾಗೋದಿಲ್ಲ. ಆದ್ದರಿಂದ ನನ್ನ ಇಂಟರ್ಫೇಸ್ ಬೇರೆ ಚೇಂಜ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಮ ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿ. ಚೆಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಸಬ್ಮಿಟ್ ಬಟನ್ ಮೇಲೆ ಟ್ಯಾಪ್ ಮಾಡಿ. ಸಬ್ಮಿಟ್ ಬಟನ್ ಟ್ಯಾಪ್ ಮಾಡಾದಮೇಲೆ ಪೇಮೆಂಟ್ ಸೆಕ್ಷನ್ನಲ್ಲಿ ಫಸ್ಟು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ. ನೀವಲ್ಲಿ QR ಅಂದರೆ ಆನ್ಲೈನ್ ಪೇಮೆಂಟ್ ಅಂತ ಇರುತ್ತೆ, ಅದನ್ನು ಟ್ಯಾಪ್ ಮಾಡಬೇಕು. ಟ್ಯಾಪ್ ಮಾಡಾದಮೇಲೆ ನಿಮ್ಮ QR ಸೆಲೆಕ್ಟ್ ಮಾಡಿ ಅಲ್ಲಿ ಅದು ಯಾವುದು ಫೋನ್‌ಪೇ ಆರ್ ಗೂಗಲ್ ಪೇ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಾದಮೇಲೆ ಅದು ಡೈರೆಕ್ಟ್ ನಿಮ್ಮ ಲಿಂಕ್ನೇ ಕರ್ಕೊಂಡೋಗುತ್ತೆ. ಅಲ್ಲಿಂದ ನೀವು ಸ್ಕ್ಯಾನ್ ಮಾಡಿ ನೀವು ಪೇ ಮಾಡಿ. ಪೇ ಮಾಡಿ ಆದಮೇಲೆ ನಿಮಗೆ ಅಪ್ಲೈ ಮಾಡಿರೋಂಥ ಅಕ್ನಾಲಜ್ಮೆಂಟ್ ಬರುತ್ತೆ. ಆ ಅಕ್ನಾಲಜ್ಮೆಂಟ್ನ ಅದು ಓಪನ್ ಆ್ಯಕ್ಸಸ್ ಇರಲ್ಲ, ಅಲ್ಲಿ ಶೋ ಆಗ್ತಿರುತ್ತೆ. ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ DD MM/YYY ಫಾರ್ಮೆಟಲ್ಲೇ ಇರಬೇಕು. ಎಕ್ಸಾಂಪಲ್ 0101